ನಾವು RSS ಅವರ ತತ್ವ ಸಿದ್ಧಾಂತವನ್ನು ಮುಂಚೆಯಿಂದ ನಾವು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ನಾನು ಹೇಳಿಲ್ವ ಮೊನ್ನೆ ನನ್ನ ಸಾಮಾಜಿಕ ಜಾಲತಾಣದಲ್ಲೂ ಅದೇ ಹೇಳಿದೆ. 2-3 ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ. ಆ ಬ್ಯಾನನ್ನು ನಾವು ಲಿಫ್ಟ್ ಮಾಡಿದ್ದೆ, ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ. ತಮ್ಮ ವೋಟ್ ಬ್ಯಾಂಕ್ಗಳನ್ನ ಸೆಕ್ಯೂರ್ ಮಾಡೋದಕ್ಕೆ ಕಾಂಗ್ರೆಸ್ನವರು ಈ ತರದ ಸ್ಟೇಟ್ಮೆಂಟ್ಗಳು ಕೊಟ್ಟಿರೋದು ಇದೇ ಮೊದಲೇನಲ್ಲ. ಮೊಟ್ಟ ಮೊದಲಿಗೆ RSS ನಿಂದ ಮೈನಾರಿಟಿ ಸಪ್ರೆಸ್ ಆಗುತ್ತೆ ಅಂತ ಮುಸಲ್ಮಾನರನ್ನ ಹೆದರ್ಸೋದು, ಆಮೇಲೆ ಈ ತರದ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅವರನ್ನ ಖುಷಿ ಪಡಿಸೋದು. ಚೀಪ್ ಪೊಲಿಟಿಕಲ್ ಗಿಮಿಕ್ಸ್. ನೀವು ಬೇಕಾದ್ರೆ RSS ವಿರುದ್ಧ ಥರ್ಡ್ ಪಾರ್ಟಿ ಮಾಡಿದಂತ ಅನಾಲಿಸಿಸ್ ಆರ್ಟಿಕಲ್ಗಳನ್ನ ನೋಡಿ, ಆಮೇಲೆ RSS ನ ಕಾನ್ಸ್ಟಿಟ್ಯೂಷನ್ ನ ನೋಡಿ. ಇದರಲ್ಲಿ ಮುಸ್ಲಿಂ ವರ್ಡ್ ಆಗ್ಲಿ ಮತ್ತೆ ಮುಸ್ಲಿಂ ಅಗೇನ್ಸ್ಟ್ ಹೇಟ್ ರೇಟ್ ಆಗ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. RSS ಉನ್ನತ ಭಾರತಕ್ಕಾಗಿ ನಿಸ್ವಾರ್ಥದಿಂದ ಹೋರಾಡ್ತಾ ಇರೋ ಏಕೈಕ ಸಂಘ. संघ स्वयं को बर्बाद करने का काम है, देश को आबाद करने का काम है. RSS ನ ಮೋಟೋ ಮುಸ್ಲಿಮರನ್ನ ತುಳಿಯೋದೇ ಆಗಿದ್ರೆ ಮುಸಲ್ಮಾನರನ್ನ ತಮ್ಮ ಸಂಘದಲ್ಲಿ ಸ್ಥಾನ ಏನು ಕೊಡ್ತಾ ಇದ್ರು. 2005ರಲ್ಲಿ 10,000 ಜನ ಇದ್ದ ಸ್ವಯಂ ಸೇವಕರು ಇವತ್ತು 11 ಲಕ್ಷ ಹೆಂಗಾದ್ರು. 24 ಸೆಪ್ಟೆಂಬರ್ 1947ರಲ್ಲಿ ಮಹಾತ್ಮ ಗಾಂಧಿ ಅವರು ಹರಿಜನ್ ವರ್ಧ ಕ್ಯಾಂಪ್ಗೆ ವಿಸಿಟ್ ಕೊಟ್ಟು RSSಗೆ ಥ್ಯಾಂಕ್ಸ್ ಹೇಳ್ತಾರೆ ಫಾರ್ ಅನ್ಟಚಬಿಲಿಟಿ ಕ್ಯಾಂಪ್ಸ್. ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಹೇಳ್ತಾರೆ RSS ನವರು ದೇಶ ಪ್ರೇಮಿಗಳು, ದೇ ಲವ್ ದೇರ್ ಕಂಟ್ರಿ. ಕಾಂಗ್ರೆಸ್ ಅವರನ್ನ ಪ್ರೀತಿಯಿಂದ ಗೆಲ್ಬೇಕು. ಸಿ ದಿಸ್ ಈಸ್ ಹೌ ದೇ ಶೋಯಿಂಗ್ ದೇರ್ ಲವ್. ಜೈ ಹಿಂದ್.